ಮುದ್ದಿನ ಮಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ವಿಜಯಪುರ ಬೇರೆ ಅಲ್ಲ, ನಮ್ಮ ಕೊಪ್ಪಳ ಬೇರೆ ಅಲ್ಲ, ನಾನು ನಿಮ್ಮ ಮನೆಯ ಮಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಮತ್ತೆ ಭೈರವಿ ಡ್ರಾಮಾ ಜೂನಿಯರ್ ಸೀಸನ್ 4 ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಇಬ್ರು ಕೂಡ ಬೆಸ್ಟ್ ಫ್ರೆಂಡ್. ಅವರ ಅನುಪಸ್ಥಿತಿಯಲ್ಲಿ ಅವಳು ಬರ್ಲಿಕ್ಕಾಗ್ಲಿಲ್ಲ. ಮುಂದೊಂದು ದಿನ ನಾವಿಬ್ರು ಕೂಡ ಕೂಡಿ ನಿಮ್ಗೆ ಮನರಂಜನೆ ಕೊಡ್ತೀವಿ ಅಂತ ಹೇಳ್ತೇನೆ. ಈಗ ಒಂದು ನನ್ನ ಡೈಲಾಗ್ ನಿಮ್ಮ ಮುಂದೆ. ಇದು ಪ್ರತಿಯೊಬ್ಬ ಪೇರೆಂಟ್ಸ್ ಬಂದಿದ್ದೀರಲ್ಲ, ಪ್ರತಿಯೊಬ್ಬ ಅವ್ರಿಗೂ ಕೂಡ ಮುಂದಿನ ಪೀಳಿಗೆಗೆ ಸಹಾಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಮಕ್ಕಳು ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದು ಮಾಲಾಶ್ರೀ ಅವರ ಡೈಲಾಗ್. ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಡೋ ನೀವು ಯಾವತ್ತಾದ್ರೂ ಒಂದು ದಿನ ಒಳ್ಳೆ ಪೊಲಿಟಿಷಿಯನ್ ಆಗಿ ನನ್ನ ದೇಶನ ಒಳ್ಳೆ ದಾರಿ ತರಬೇಕು ಅಂತ ನಿಮ್ಮ ಮಕ್ಕಳ ಎಜುಕೇಟ್ ಯಾಕೆ ಮಾಡ್ತಾ ಇಲ್ಲ? ಇವತ್ತು ಒಬ್ಬ ಸಾಮಾನ್ಯ ಪ್ರಜೆ 30-40 ಸೈಡ್ ತಗೋಕಾಗ್ತಾ ಇಲ್ಲ. ಆದ್ರೆ ಈ ರಾಜಕಾರಣಿಗಳು ಡಿ ನೋಟಿಫಿಕೇಶನ್ ಎಂಬ ಹೆಸರಿನಲ್ಲಿ ಬಡವರ ಜಮೀನ ಕುಬಳಿಸಿ ಕುಬೇರಾಗ್ತಿದ್ದಾರೆ. ಇವರು ಎಲೆಕ್ಷನ್ ಆಗಿ ಖರ್ಚು ಮಾಡೋ ಸಾವಿರಾರು ಕೋಟಿ ರೂಪಾಯಿನ ಬಡವರಿಗೆ ಖರ್ಚು ಮಾಡಿದ್ರೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ಒಬ್ಬ ಕಾರ್ಮಿಕ ಅಲ್ಲ ಇಲ್ಲದೆ ಮಲಗಲ್ಲ. ಮತದಾನ ಅನ್ನೋದು ಅನ್ನದಾನ ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದದ್ದು. ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಕರ್ನಾಟಕನ ಇಂಥ ದರಿದ್ರ ನನ್ನ ಮಕ್ಕಳಿಂದ ಉಳಿಸಿ. ನಮ್ಮ ಕರ್ನಾಟಕ ಸುವರ್ಣ ಕರ್ನಾಟಕ ಆಗಿ ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಮಾದರಿ ಆಗ್ಬೇಕು. ಇನ್ಮೇಲೆ ಅದು ನೀವು ಯಾರು ಓಟ್ ಹಾಕ್ಬೇಕು, ಯಾರನ್ನ ಗೆಲ್ಸ್ಬೇಕು ಅನ್ನೋದು ನಿಮ್ ಸೇರಿದ್ದು. ಥಿಂಕ್ ಬಿಫೋರ್ ಯುವರ್ ಆಕ್ಟ್. ಲೀಡರ್ಶಿಪ್ ಈಸ್ ನಾಟ್ ಅ ಪೊಸಿಷನ್, ಇಟ್ಸ್ ಇನ್ ಆಕ್ಷನ್. ಜೈ ಹಿಂದ್. ಥ್ಯಾಂಕ್ ಯು. ಈಗ ನಾನು ಅಂದ್ರೆ ಆಕ್ಟಿಂಗ್ ನ ಭಯಂಕರವಾಗಿ ಮಾಡ್ತಾರೆ ರವಿಶಂಕರ್ ಸರ್ ಅವರು. ಅದು ಕುರುಕ್ಷೇತ್ರ ಒಂದು ಮೂವಿಲಿ ರವಿಶಂಕರ್ ಸರ್ ಅವರು ಡೈಲಾಗ್ ಹೇಳಿದ್ದಾರೆ, ಅದನ್ನ ಹೇಳಕ್ ಇಷ್ಟಪಡ್ತೇನೆ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ, ಭೂಮಂಡಲದೊಳಕಂಡ ಕೀರ್ತಿ ಪ್ರತಾಪ ಪೂರಿತ, ನಿತ್ಯ ಸಸ್ಯ ಶ್ಯಾಮಲ ಸಿರಿವನ ಮೃಗಕ ನತೀತ ಸಹಸ್ರ ಗಾವದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳವಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಭದ್ರೇಶು ಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ಶತಶೋಧನನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳವಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಭದ್ರೇಶು ಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜನಾದ ನಾನು ನಿನ್ನ ಮಾತನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಟ್ಟ ದುರ್ಯೋಧನನ ಸೊಕ್ಕೊಡಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ಥ್ಯಾಂಕ್ ಯು. ಈಗ ನಮ್ಮ ನಾಡಿಗೋಸ್ಕರ ಹೋರಾಡಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಡೈಲಾಗ್ನ ನಾನೀಗ ಹೇಳಕ್ ಇಷ್ಟಪಡ್ತೀನಿ. ಹೇಕ್ಯಾಕರೆ ಕಿತ್ತೂರನ್ನು ನುಂಗಿ ಹಾಕಲು ಬಂದು ನಿಂತಿರುವ ನಿನ್ನ ನೆತ್ತರನ್ನು ಹೀರಲು ಹಸಿದು ಸಿದ್ಧವಾಗಿರುವುದೆನ್ನ ವೀರ ಖಡ್ಗ. ಹೌದು, ನಾನು ಹೆಣ್ಣಲ್ಲ, ನಿನ್ನ ಪಾಲಿನ ಹೆಮ್ಮಾರಿ. ವೈರಿಗಳ ಗುಂಡಿಗೆಗೆ ಗುಂಡಿಕ್ಕುವ ಗಂಡದೆಯ ಗಂಡುಗಲಿ ಹೆಣ್ಣು ಈ ಕಿತ್ತೂರಿನ ಹುಲಿ. ಎಲ್ಲವೋ ಕೆಂಪು ಮುಖದ ಮಂಗವೇ, ಕೈಯಲ್ಲಿ ತಕ್ಕಡಿ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು ತಂತ್ರ ಕುತಂತ್ರಗಳಿಂದ ಅನೇಕ ಸಂಸ್ಥಾನವನ್ನು ನುಂಗಿ ಹಾಕಿದ ದುರಾಸೆಯ ಧೂರ್ತ. ಕೂಗಬೇಡವೋ ಕುಣ್ಣಿ, ನಿನ್ನ ಬೆದರಿಕೆಗೆ ಹೆದರಿ ಓಡಿ ಹೋಗುವಳಲ್ಲ ಈ ಚೆನ್ನಮ್ಮ. ವಿಜಯ ದುಂಡು ಬಿಯೋಳ್ ಕಿತ್ತೂರು ಕಿಲ್ಲೆಯ ಮೇಲೆ ನಾನಂದಿ ಧ್ವಜ ಮೆರೆಸದಿದ್ದರೆ ನಾ ಕಿತ್ತೂರಿನ ಹುಲಿ ರಾಣಿ ಚೆನ್ನಮ್ಮಳೇ ಅಲ್ಲ. ಥ್ಯಾಂಕ್ ಯು. ಈಗ ನಾನು ನನ್ನ ಸಿಗ್ನೇಚರ್ ಅಂತಾನೆ ಹೇಳ್ತೀನಿ. ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ನಾ ಈ ಒಂದು ಡೈಲಾಗ್ನ ಬಿಡಲ್ಲ, ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಇದು ಸಂಗೊಳ್ಳಿ ರಾಯಣ್ಣ ಮತ್ತು ಅವರ ತಾಯಿ ಪಾತ್ರ ಮಾಡ್ತೇನೆ. ಏಕ್ಯಾಕರೆ ಮುಚ್ಚು ಬಾಯ್, ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕೇನ ನಿನಗ? ಇಲ್ಲಿ ಕಟ್ಟಳೆ ನಡೆಸೋ ಅಧಿಕಾರ ಇರುವುದು ನಮಗ, ನಿಮಗಲ್ಲ. ಏಕ್ಯಾಕರೆ ಕನ್ನಡಿಗರ ಮಾನಾಭಿಮಾನ ನಿಮ್ಮತ್ತ ಕಚ್ಚಿ ನಾಯಿಗೇನೋ ಗೊತ್ತೈತಿ. ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಎಂಬರಿಯದ ನಾಡೈತಿ. ಇಂಥ ನಾಡ್ಗ ನೀ ಜೀವ ಭಯ ತೋರಿಸ್ತಿ. ಪಿರಂಗಿಯವರ ಎದೆ ಗುಂಡಿಗೆ ರಕ್ತ ಭೂಮಿ ಮ್ಯಾಗ ಬಿದ್ದು ಸೋಲ್ತೀವಿ ಅನ್ನೋ ಸೋಲ್ ಕೇಳಕ ಕನ್ನಡಿಗರ ಕಾದು ಕುಂತಾರ. ಕೆಂಚವ್ವ, ನಿನ್ನ ಮಗನ್ನ ಗಲ್ಲಿಗೆ ಹಾಕತ್ತಾರಂತವೇ? ರಾಯ ಕುತ್ತಿಗೆಗ ಹಗ್ಗ ಬೀಳು ಹೊತ್ತನ್ಯಾಗು ಎದೆ ನಡುಗದ ಹಂಗ ನಿಂತರು ನಿನ್ನ ಗುಂಡಿಗಿ. ಎಂತ ಗುಂಡಿಗಿ ನೋಯಪ್ಪ, ನಿನ್ನಂತವನ್ನ
ನಿನ್ನ ಕಣ್ಣು ಮುಂದೆ ನಾ ಕಣ್ಣು ಮುಚ್ಚಿ ನಿನ್ನ ಕೈಯಾಗ ಹಿಡಿ ಮಣ್ಣು ಹಾಕಿಸ್ಕೋಬೇಕಂತಿದ್ದಲ್ಲೋ. ಆದ್ರೆ ನಿನ್ನ ತಾಯಿನ ಹಿಂದಕ್ಕ ಬಿಟ್ಟು ನೀ ಮುಂದಕ್ಕೆ ಹೊಂಟಿಯಲ್ಲೋ ರಾಯ. ಇದು ಯಾವ ನ್ಯಾಯೋ ಯಪ್ಪ. ಥ್ಯಾಂಕ್ ಯು. ಈ ಒಂದು SM ಕೋಚಿಂಗ್ ಇನ್ಸ್ಟಿಟ್ಯೂಟ್ಸು ಇದೊಂದು ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತುಂಬ ವಿದ್ಯಾರ್ಥಿಗಳು ಬಂದು ಇಲ್ಲಿಗೆ ಹೆಚ್ಚಿ ಈ ಒಂದು ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಂದು ಕೂಡ ಶೂಟಿಂಗ್ ಇದೆ, ಸೊ ನಾನು ಹೋಗಬೇಕಾಗಿತ್ತು 1:30 ಗಂಟೆಗೆ ಅಂತ ಹೇಳಿದ್ರು. ತುಂಬ ಸಮಯ ಆಗಿದೆ, ಅವ್ರು ನನಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಥ್ಯಾಂಕ್ ಯು.